ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಸಿ ಎಸ್ ಕೆ ವರ್ಸಸ್ ಮುಂಬೈ ಆದ ಹೋಮ್ ಗ್ರೌಂಡಲ್ಲಿ ನಾನು ಹೇಳಿದೆ. ಸಿ ಎಸ್ ಕೆ ಅವರು ಗೆಲ್ಲೋ ಚಾನ್ಸಸ್ ಒಂಚೂರು ಕಡಿಮೆ ಪರ್ಸೆಂಟ್ ಇರುತ್ತೆ, ಆದರೆ ಸಂಜು ಸ್ಯಾಮ್ಸನ್ ಕ್ಲಿಕ್ ಆದರೆ ನೆಕ್ಸ್ಟ್ ಲೆವೆಲ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಅಂತ. ಇಲ್ಲಿ ಮುಂಬೈ ಅವರು ಟಾಸ್ ಗೆದ್ದುಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಸಿ ಎಸ್ ಕೆಯಲ್ಲಿ ಸಂಜು ಸ್ಯಾಮ್ಸಂಗು ಇಲ್ಲಿ 54 ಬಾಲ್ಗೆ 101 ರನ್ ಹೊಡೆದ್ರು. ಇಲ್ಲಿ 14 ಬಾಲ್ಗೆ 22 ರನ್ ಹೊಡೆದ್ರು. ಇಲ್ಲಿ ಶಿವಮ್ ದುಬೆ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಲ್ಲಿ ಲಾಸ್ಟ್ವರೆಗೂ ನಿಂತಿದೆ ಇಲ್ಲಿ ಸಂಜು ಸ್ಯಾಮ್ಸಂಗ್ ಅನ್ಬೋದು. ಇಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗೋದ್ರಿಂದ ನಿಂತ್ಕೊಂಡು ಮ್ಯಾಚು ಒಂದು ದಡಕ್ಕೆ ತಗೊಂಡೋಗಿ ಮ್ಯಾಚ್ನ ಅವರೇ ತಗೊಂಡೋಗಿದ್ದು ಅನ್ಬೋದು. ಯಾಕೆಂದರೆ ಇಲ್ಲಿ ಬಂದವರೆಲ್ಲ ಗಾಯಕ್ವಾಡು ಮತ್ತು ಇಲ್ಲಿ ಸಂಜು ಸ್ಯಾಮ್ಸಂಗು ಬಿಟ್ಟರೆ ಅಂತ ಹೇಳ್ಕೊಳ್ಳೋ ಆಟ ಯಾರೂ ಆಡಲಿಲ್ಲ ಗುರು. ಆದರೂ ನೆಕ್ಸ್ಟ್ ಲೆವೆಲ್ ಆಟ ಆಡಿದೆ ಇಲ್ಲಿ ಸಂಜು ಸ್ಯಾಮ್ಸಂಗ್ ಅನ್ಬೋದು. ಇಲ್ಲಿ ಪವರ್ ಪ್ಲೇ ಮಿನಿಮಮ್ ಇಲ್ಲಿ ಗಾಯಕ್ವಾಡ್ ಔಟ್ ಆದರೆ ಬಂದವರೆಲ್ಲ ಅಂತ ಹೇಳ್ಕೊಳ್ಳೋ ಸೈದ್ ಖಾನ್ ಆಗಲಿ, ಒಡ್ನಲ್ ಅಂತ ಹೇಳ್ಕೊಳ್ಳೋ ಶಿವಮ್ ದುಬೆ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಯಾರೂ ಆಡಲಿಲ್ಲ. ಇಲ್ಲಿ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ವಿಚಾರದಲ್ಲಿ ನೋಡೋದಾದರೆ ಇಲ್ಲಿ ಜಸ್ಪ್ರೀತ್ ಬುಮ್ರಾ ಒಂದು ಕ್ರೂಷಿಯಲ್ ವಿಕೆಟ್ ತಗೊಂಡ್ರೆ, ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ 2 ಓವರ್ಗೆ 38 ರನ್ ಕೊಟ್ಟರು. ಇಲ್ಲಿ ಸೆಂಟರ್ ಅಷ್ಟೇ, ಇಲ್ಲಿ 4 ಓವರ್ಗೆ 64 ರನ್ ಕೊಟ್ಟು ಒಂದು ವಿಕೆಟ್ ತೆಗೆದ್ರು. ಇಲ್ಲಿ ಅಶ್ವಿನ್ ಕುಮಾರ್ ಅಷ್ಟೇ 2 ಕ್ರೂಷಿಯಲ್ ವಿಕೆಟ್ ತಗೊಂಡ್ರು. ಏನು ಮ್ಯಾಟ್ರ್ ಆಗಲಿಲ್ಲ ಅನ್ನೋದಕ್ಕಿಂತ ಇಲ್ಲಿ ಸಿಕ್ಕಾಪಟ್ಟೆ ಮಿಡಲ್ ಓವರ್ಗಳಲ್ಲಿ ಲಾಸ್ಟ್ ಓವರ್ಗಳಲ್ಲಿ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು. ಮುಂಬೈ ಅವರು 207 ಅಂತೂ ಹೊಡೆಸ್ಕೋತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗ್ ಯಾವಾಗ ಕ್ಲಿಕ್ ಆದರೂ ಆಗ ಮ್ಯಾಚು ಅಲ್ಲೇ ಟರ್ನ್ ಓವರ್ ಆಯಿತು ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗಿಂದನೇ ಈ ಮ್ಯಾಚು ಗೆಲ್ಲಕ್ಕೆ ಕಾರಣ ಆಯಿತು. ಸಿ ಎಸ್ ಕೆ ಗೆಲ್ಲೋ ಮೂಮೆಂಟು ಸಿಕ್ಕಾಪಟ್ಟೆ ಪಾಸಿಟಿವ್ ಕಡಿಮೆ ಇತ್ತು ಗುರು. ಒಟ್ಟಿನಲ್ಲಿ ಪರ್ಸೆಂಟೇಜ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಇತ್ತು. ಒಟ್ಟಿನಲ್ಲಿ 207ಕ್ಕೆ ಚೇಸ್ ಮಾಡೋಕ್ಕೆ ಕೊಟ್ಟರು, 4 ವಿಕೆಟ್ ಕಳ್ಕೊಂಡು ಗುರು. ಒಟ್ಟಿನಲ್ಲಿ 207 ಚೇಸ್ ಮಾಡೋಕ್ಕೆ ಬಂದ ಮುಂಬೈ ಅವರು ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಬರಲಿಲ್ಲ. ಈ ಮ್ಯಾಚಲ್ಲಿ MS ಧೋನಿನೂ ಆಡಲಿಲ್ಲ, ರೋಹಿತ್ ಶರ್ಮಾನೂ ಆಡಲಿಲ್ಲ. ಇಲ್ಲಿ ಹೋದ ಮ್ಯಾಚಲ್ಲಿ ಕ್ವಿಂಟನ್ ಡಿಕಾಕ್ 100 ಹೊಡೆದಿದ್ರು. ಈ ಮ್ಯಾಚಲ್ಲಿ 10 ಬಾಲಿಗೆ 7 ರನ್ನೇ ಹೊಡೆದ್ರು. ಒಟ್ಟಿನಲ್ಲಿ ಮೇನ್ ನವದೀಪ್ ಅವರು ಅಂತ ಹೇಳ್ಕೊಳ್ಳೋ ಆಡಲಿಲ್ಲ. ಇಲ್ಲಿ ಡಿ ಮಾರ್ಕಮ್ ಅವರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಮ್ಯಾಚ್ನ ತೊಗೊಂಡೋಗಕ್ಕೆ ಆಗಲಿಲ್ಲ. ಒಟ್ಟಿನಲ್ಲಿ ತಿಲಕ್ ವರ್ಮಾ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಸೂರ್ಯಕುಮಾರ್ ಯಾದವ್ ಅಟ್ಲೀಸ್ಟ್ ಒಂದು ಕ್ಯಾಮೆ ಇನ್ನಿಂಗ್ಸ್ನ ಆಡಿದ್ರು ಗುರು. ಒಟ್ಟಿನಲ್ಲಿ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಇವರಿಬ್ಬರಲ್ಲಿ ಒಬ್ಬರಾರು ಲಾಸ್ಟ್ ನಿಂತಿದ್ರೆ ಮ್ಯಾಚ್ನ ತಗೊಂಡೋಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಒಟ್ಟಿನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯನ ಬೇಗನೆ ಔಟ್ ಆದರು. ಇಲ್ಲಿ ಶಾಕೂರ್ ಠಾಕೂರ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮೇನು ಇಲ್ಲಿ ಸಂಜು ಸ್ಯಾಮ್ಸಂಗ್ ಥರ ಯಾರು ಆಟನೇ ಆಡಲಿಲ್ಲ ಗುರು. ತಿಲಕ್ ವರ್ಮಾ ಆಗಲಿ, ಸೂರ್ಯಕುಮಾರ್ ಆಗಲಿ ಬಾಲ್ ಟು ಬಾಲ್ರನ್ನ ಹೊಡೆದ್ರು ಹೊರ್ತು ಅಂತ ಹೇಳ್ಕೊಳ್ಳೋ ಬರೀ 4ಗಳನ್ನ ಹೊಡೆದ್ರು, ಯಾರು 6ಗಳನ್ನ ಹೊಡಿಲಿಲ್ಲ. ಇಲ್ಲಿ ಡಿಕಾಕ್ ಅವರು ಬೇಗನೆ ಔಟ್ ಆದರು. ಶಿವಮ್ ದುಬೆ ಆಟದಲ್ಲೂ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ಸಿ ಎಸ್ ಕೆ ಬೌಲಿಂಗ್ ವಿಚಾರದಲ್ಲಿ ಇಲ್ಲಿ 100 ಅವರು 2 ಕ್ರೂಷಿಯಲ್ ವಿಕೆಟ್ ತೆಗೆದಿದ್ದಿದೆ, ಅಲ್ಲಿ ಟರ್ನ್ ಓವರ್ ಆಗಿದೆ ಅಲ್ಲಿ ಅನ್ಬೋದು. 102 ವಿಕೆಟ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಒಂದೇ ಓವರಲ್ಲಿ 2 ವಿಕೆಟ್ಗಳನ್ನ ತಗೊಟ್ರು. ಸಿ ಎಸ್ ಕೆ ಬೌಲಿಂಗ್ ಅಂತೂ ಸಿಕ್ಕಾಪಟ್ಟೆ ಖಡಕ್ ಆಗಿತ್ತು, ಅಲ್ಲೇ ಮ್ಯಾಚ್ ಟರ್ನ್ ಓವರ್ ಆಗಿದೆ. ಸಿಂಗ್ ಆಗಲಿ 2 ಕ್ರೂಷಿಯಲ್ ವಿಕೆಟ್ ತೆಗೆಯೋದಾಗಲಿ, ಇಲ್ಲಿ ವೆಸ್ಟ್ ಇಂಡೀಸ್ ಬೌಲರ್ 4 ಕ್ರೂಷಿಯಲ್ ವಿಕೆಟ್ ತೆಗೆಯೋದಾಗಲಿ, ಸ್ಪೀಡ್ ಬೌಲ್ ವಿಚಾರದಲ್ಲಿ ಸಿ ಎಸ್ ಕೆ ಅವರು ಸಿಕ್ಕಾಪಟ್ಟೆ ಬೌಲಿಂಗ್ ಅಂತೂ ಸಿಕ್ಕಾಪಟ್ಟೆ ಖಡಕ್ ಆಗಿತ್ತು. ಯಾವಾಗ 200 ಹೊಡೆದ್ರು ಸಿ ಎಸ್ ಕೆ ಅವರು ಮುಂಬೈ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಪಾಸಿಟಿವ್ ಆಯಿತು. ಒಟ್ಟಿನಲ್ಲಿ ಇವರಿಬ್ಬರು ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಇವರಿಬ್ಬರು ಪಾರ್ಟ್ನರ್ಶಿಪ್ ಬಂತು ಹೊರತು ಬಂದವರೆಲ್ಲ ಸಿಕ್ಕಾಪಟ್ಟೆ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮೇನ್ ನವದೀಪ್ ಅವರು ಬೇಗನೆ 0ಗೆ ಔಟ್ ಆದರು. ಇಲ್ಲಿ ಡಿಕಾಕ್ ಅವರು ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಸಿ ಎಸ್ ಕೆ 6 ಮ್ಯಾಚಲ್ಲಿ 2 ಮ್ಯಾಚ್ನ ಗೆದ್ದು ಟೇಬಲ್ 6ಅಲ್ಲಿ ಅವರೇ ಗುರು. ಒಟ್ಟಿನಲ್ಲಿ ಮುಂಬೈ ಅವರು ಸಿಕ್ಕಾಪಟ್ಟೆ ಮ್ಯಾಚ್ನ ಸೋಲ್ಕೊಂಡು 103 ರನ್ಗಳ ಭಾರಿ ಬಿಗ್ ಮೊತ್ತದಿಂದ ಗೆದ್ದೋರೆ. ಸಿ ಎಸ್ ಕೆ ರನ್ ರೇಟು ಜಾಸ್ತಿ ಆಗಿದೆ, ಸಿಕ್ಕಾಪಟ್ಟೆ ಬಿಗ್ ಮಾರ್ಜಿನ್ ಇಂಟ ಗೆದ್ದಿರೋದ್ರಿಂದ ರನ್ ರೇಟು ಜಾಸ್ತಿ ಆಗೈತೆ ಗುರು. ಒಟ್ಟಿನಲ್ಲಿ ಟೇಬಲ್ ಟಾಪಲ್ಲಿ 6ನೇ ಸ್ಥಾನದಲ್ಲಿ 6 ಪಾಯಿಂಟ್ಗಳನ್ನ ತಗೊಂಡು ಸಿ ಎಸ್ ಕೆ ಮುಂಬೈ ವಿರುದ್ಧ ಗೆದ್ದೋರೆ ಗುರು. ಒಟ್ಟಿನಲ್ಲಿ ಸಿ ಎಸ್ ಕೆ ವರ್ಸಸ್ ಮುಂಬೈ ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ ಇಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ವಿಡಿಯೋ ನೋಡ್ಬಿಡ್ತೀರಾ, ಒಂದು ಸಬ್ಸ್ಕ್ರೈಬ್ ಮಾಡಲ್ಲ. ಬೇಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಅಟ್ಲೀಸ್ಟ್ 400 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀ ಇದೆ ಸಬ್ಸ್ಕ್ರೈಬ್ ಮಾಡೋದು, ದುಡ್ಡು ಕೊಡೋ ಅವಶ್ಯಕತೆ ಏನಿಲ್ಲ. 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. IPL ಮುಗಿಯೋಷ್ಟರಲ್ಲಿ ಬೇಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ.